ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಹಂನಃ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಯರ ಮತ್ತೊಂದು ಮಹಿಮೆಯನ್ನ ಈ ಸಂಚಿಕೆಯಲ್ಲಿ ನೋಡೋಣ. ರಾಯರು ತಾವು ಒಮ್ಮೆ ಹರಿಹರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದು ನೆನೆಸಿದಾಗ ಸಹಜವಾಗಿ ಎಲ್ಲ ಶಿಷ್ಯರು ಅವರ ಹತ್ರ ಬಂದು ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಜೊತೆಗೆ ರಾಯರ ಪಾದಪೂಜೆಯನ್ನು ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭ, ಒಂದು ದಿವಸ ರಾಯರು ಪಾಠ ಮಾಡ್ತಾ ಕೂತಿದ್ರು. ಆಗ ಒಬ್ಬ ಮುಖ್ಯಸ್ಥರನ್ನು ಕರೆದು ಇವತ್ತು ಮಧ್ಯಾಹ್ನ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು, ಅದಕ್ಕೆ ವಿಶೇಷವಾಗಿ ಪದಾರ್ಥಗಳನ್ನು ಸಿದ್ಧಪಡಿಸಲಿಕ್ಕೆ ಅಡುಗೆಯವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಏನೇನು ಪದಾರ್ಥ? ಒಂದು ಶಾವಿಗೆ ಪಾಯಸ, ಮತ್ತೊಂದು ಜಿಲೇಬಿ, ಇನ್ನೊಂದು ಲಡ್ಡು. ಹೀಗೆ 3 ಪದಾರ್ಥಗಳನ್ನು ವಿಶೇಷವಾಗಿ ರಾಯರು ನಿರ್ದೇಶ ಮಾಡ್ತಾರೆ. ಅದಕ್ಕನುಗುಣವಾಗಿ ಆಯ್ತು ಗುರುಗಳೇ ಅಂತ ಅವರು ನಮಸ್ಕಾರ ಮಾಡಿ ಅಡುಗೆಯವರಿಗೆ ತಿಳಿಸ್ತಾರೆ. ಅಡುಗೆಯವರು ಆ ಎಲ್ಲ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ನೈವೇದ್ಯಕ್ಕೆ ಅಂತ ನೀಡ್ತಾರೆ. ಇಷ್ಟು ಪ್ರಸಂಗ. ಈ ಪ್ರಸಂಗದಲ್ಲಿ ಆ ಮುಖ್ಯಸ್ಥರು ಅವತ್ತಿನ ದಿವಸ ಬ್ರಾಹ್ಮಣ ಭೋಜನ ಏನು ನೆರವೇರಿಸಬೇಕಾಗಿತ್ತು, ಅದಕ್ಕೋಸ್ಕರ ಬ್ರಾಹ್ಮಣರನ್ನು ಆಹ್ವಾನ ಮಾಡಿರ್ತಾರೆ. 3 ಜನ ಬ್ರಾಹ್ಮಣರು ಬರ್ತಾರೆ, ತೇಜಸ್ವಿ ಬ್ರಾಹ್ಮಣರು. ಅವರು ಬಂದು ಗುರುಗಳ ಬಳಿ ಆಶೀರ್ವಾದವನ್ನು ಪಡೀತಾರೆ. ಆ ಮುಖ್ಯಸ್ಥರು ಕರೆದುಕೊಂಡ್ಬರ್ತಾರೆ. ಗುರುಗಳ ಹತ್ರ ಬಂದಾಗ ಆ 3 ಜನ ಬ್ರಾಹ್ಮಣರಲ್ಲಿ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣ ತಾನು ಮಾತಾಡ್ತಾನೆ. ಗುರುಗಳೇ, ನಿಮ್ಮನ್ನ ಎಷ್ಟೋ ದಿವಸದಿಂದ ದರ್ಶನ ಮಾಡಬೇಕು ಅಂತ ನನ್ನ ಮನಸ್ಸು ಬಹಳ ಕಾಯ್ತಾ ಇತ್ತು. ಇವತ್ತು ನಿಮ್ಮ ದರ್ಶನ ಆದದ್ರಿಂದ ನನ್ನ ಮನಸ್ಸಿಗೆ ಅತೀವ ಸಂತೋಷ ಆಗಿದೆ. ನಿಮ್ಮ ದರ್ಶನ ಭಾಗ್ಯ, ಜೊತೆಗೆ ತಪ್ತ ಮುದ್ರಾಧಾರಣ ಭಾಗ್ಯ. ನಿಮ್ಮಿಂದ ತಪ್ತ ಮುದ್ರಾಧಾರಣೆಯನ್ನ ಮಾಡಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ. ಅಷ್ಟೇ ಅಲ್ಲ, ನಿಮ್ಮ ಅನುಗ್ರಹ ಎಲ್ಲದಕ್ಕಿಂತಲೂ ಮುಖ್ಯ ಅಂತ ಈ ರೀತಿ ಆ ಬ್ರಾಹ್ಮಣ ಮಾತಾಡ್ತಾನೆ. ಒಂದು ನಮಗೆ ಅನಿಸೋದೇನೆಂದ್ರೆ, ರಾಯರ ಕೈಲಿ ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಡೋದು ಅಂದ್ರೆ ಎಂಥ ಭಾಗ್ಯ ನೋಡಿ. ಆ ಕಾಲದಲ್ಲಿ ಇದ್ದ ಜನರಿಗೆ ರಾಯರನ್ನು ನೋಡ್ತಾರೆ, ರಾಯರ ಹತ್ರ ಸಾಕ್ಷಾತ್ ಅನುಗ್ರಹ ಮಂತ್ರಾಕ್ಷತೆಯನ್ನು ಇಸ್ಕೊಳ್ತಾರೆ, ಅವರೇ ತಪ್ತ ಮುದ್ರಾ ಧಾರಣೆಯನ್ನು ಮಾಡ್ತಾರೆ. ಆ ಮಾಡಿಸ್ಕೊಳ್ಳುವಂತ ಸೌಭಾಗ್ಯ ಎಷ್ಟು ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಬೋದು. ಇಂಥ ಬ್ರಾಹ್ಮಣೋತ್ತಮರು ಗುರುಗಳ ಅಪ್ಪಣೆಯಂತೆ ಅವರು ಮಧ್ಯಾಹ್ನ ಕಾಲದ ಸ್ನಾನಕ್ಕೆ ಅಂತ ಹೋಗ್ತಾರೆ. ಆನ್ಹಿಕವನ್ನೆಲ್ಲ ಮುಗಿಸಿಕೊಂಡು ಬರಬೇಕು. ಅದರ ಮುಂಚೆ ಅಲ್ಲಿ ಒಂದು ಚಿಕ್ಕದಾದ ಘಟನೆ ನಡೆಯುತ್ತೆ. ಯಾವಾಗ ಅವರು ತುಂಗಭದ್ರೆಗೆ ಅಂತ ಸ್ನಾನಕ್ಕೆ ಹೋಗಿದ್ದಾರೆ, ಆ ತುಂಗಾ ನದಿಯ ಬಳಿ ಸ್ನಾನಕ್ಕೆ ಅಂತ ಹೋದಾಗ ಆ 3 ಜನ ಬ್ರಾಹ್ಮಣರಲ್ಲಿ ಒಂದು ಸಂವಾದ ನಡೆಯುತ್ತೆ, ಮಾತುಕತೆ ನಡೆಯುತ್ತೆ. ಏನು? ಒಬ್ಬ ಹೇಳ್ದ, ಗುರುಗಳನ್ನ ಮಹಾಮಹಿಮರು ಅಂತ ಎಲ್ಲರೂ ಕರೀತಾರೆ. ಆ ಮಹಾಮಹಿಮರಾದ ಗುರುಗಳ ಒಂದು ಮಹಿಮೆಯನ್ನು ನೋಡ್ಬಿಡ್ಲೇಬೇಕಿವತ್ತು. ನನಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ. ಏನಾದ್ರೂ ನನಗೆ ಗುರುಗಳು ಇವತ್ತು ಜಿಲೇಬಿಯನ್ನ ಹಾಕ್ಸಿದ್ರೆ ಭೋಜನದಲ್ಲಿ
ಆವಾಗ ನಾನು ಅವರನ್ನು ಮಹಾಮಹಿಮರು ಅಂತ ಒಪ್ಕೊಂಡ್ಬಿಡ್ತೀನಿ ಅಂತ ಒಬ್ಬ ಅಂದನಂತೆ. ಮತ್ತೊಬ್ಬ ಅಂದ, ಅದೇ ಬ್ರಾಹ್ಮಣ ಇನ್ನೊಬ್ಬ, ನಾನು ಅಷ್ಟೇ, ನನಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ, ಅದೇನಾದ್ರೂ ಇವತ್ತು ಹಾಕಿಸಿದ್ರೆ ರಾಯರು ನಾನು ಒಪ್ಕೊಂಡ್ಬಿಡ್ತೀನಿ ಅವ್ರು ಮಹಾಮಹಿಮರು ಅಂತ. ಆದ್ರೆ ಮೂರನೇ ಬ್ರಾಹ್ಮಣ ಹೇಳ್ತಾನೆ, ಹಾಗೆ ದೊಡ್ಡವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾವತ್ತೂ ಕೂಡ ದೊಡ್ಡವರ ಪರೀಕ್ಷೆ ಒಳ್ಳೇದಲ್ಲ. ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡಿ ಇಂಥದ್ದು ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿಸಿ ಹಾಕ್ತಾರೆ. ಅದರ ಬದಲು ಅವರ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೀಗೆಲ್ಲ ಅದೊಂದು ಸಣ್ಣ ವಿಷಯಕ್ಕೆ ಜಿಲೇಬಿ ಹಾಕಿಸ್ರೆ ದೊಡ್ಡ ಮಹಿಮ, ಇಲ್ಲ ಅಂದ್ರೆ ಇಲ್ಲ, ಈ ತರ ಇಲ್ಲ ಅಲ್ಲ. ಯಾವ ಪದಾರ್ಥ ಒಂದು ತಿನ್ನೋದಕ್ಕೆ ಸಂಬಂಧಪಟ್ಟಿದ್ದನ್ನ ಹಾಕ್ಸಿದ್ರೆ ಇವರು ದೊಡ್ಡ ಮಹಾಮಹಿಮ ಅನ್ವಿತರು ಅಂತ ಹೀಗೆ ಯೋಚನೆ ಮಾಡೋದ. ಅದರಿಂದ ಆ ಮೂರನೇ ತೇಜಸ್ವಿಯಾದ ಬ್ರಾಹ್ಮಣ, ಯಾವ ಬ್ರಾಹ್ಮಣ ತಾನು ರಾಯರ ಬಳಿ ವಿನಮ್ರನಾಗಿ ತಾನು ಮಾತನಾಡಿದ್ನೋ, ನಿಮ್ಮ ದರ್ಶನ ಸೌಭಾಗ್ಯ ನಮ್ಮದು ಅಂತ ಹಾಗೆಲ್ಲ ಆ ಬ್ರಾಹ್ಮಣ ಈ ಇಬ್ಬರು ಬ್ರಾಹ್ಮಣರಿಗೆ ಎಚ್ಚರಿಸ್ತಾನಂತೆ. ಆದ್ರಿಂದ ನೀವು ಎಂದಿಗೂ ಕೂಡ ಇಂಥ ಕ್ಷುದ್ರ ಕಾಮನೆಗಳನ್ನ ಇಟ್ಟುಕೊಂಡು ಅವರ ಮಹಾಮಹಿಮ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಬೇಡಿ. ಮಹಾಮಹಿಮತನ ಅವರಲ್ಲಿದೆ, ಮಹಾಮಹಿಮರವರು. ಅದನ್ನ ಮಹಾಮಹಿಮ ವಿಷಯದ ಬಗ್ಗೆ ನೀವು ಈ ತರದ ಮಾತುಗಳನ್ನ ಆಡಬೇಡಿ. ಕೇಳೋದಿದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಕರುಣಿಸಿ ಅಂತ ಕೇಳಿ, ಹೋಗಿ ಹೋಗಿ ಈ ಜಿಲೇಬಿ ಲಡ್ಡುಗಳಿಗೆ ಆಸೆ ಪಟ್ಟು ನೀವು ಈ ತರಹ ಅವರ ಮಹಿಮೆಗೆ ಸಾಕ್ಷಿಯಾಗಿ ಇದನ್ನು ದೊಡ್ಡ ಪರೀಕ್ಷೆ ಅಂತ ನೀವು ಪರಿಗಣಿಸ್ತಾ ಇದ್ರಲ್ಲ, ಇದು ಸರಿಯಲ್ಲ ಅಂತ ಚೆನ್ನಾಗಿ ಕಟುವಾಗೆ ಮಾತಾಡಿದ್ನಂತೆ. ಹೀಗೆಲ್ಲ ನೀವು ಮಾಡೋದು ತಪ್ಪು ಅಂತ ಆ ಇನ್ನೊಬ್ಬ ಬ್ರಾಹ್ಮಣ. ಅಷ್ಟೊತ್ತಿಗೆ ಆ ಬ್ರಾಹ್ಮಣ ಒಂದು ಕೊನೆಗೆ ಮಾತು ಹೇಳ್ತಾನೆ, ನನಗೆ ನಿಮ್ ತರ ದುರ್ಬುದ್ಧಿ ಇಲ್ಲ ಅಂದ್ಬಿಡ್ತಾನೆ. ಸಿಟ್ಟು ಬಂದ್ಬಿಡತ್ತವ್ರಿಬ್ರಿಗೂ, ಇವನೇನು ನಮ್ ಜೊತೆ ಇವನು ತಿನ್ಲಿಕ್ಕೆ ಬಂದಿದ್ದಾನೆ, ನಮಗೆ ಮಾತಾಡ್ತಾನೆ ಅಂತ ಸಿಟ್ಟು ಬೇರೆ ಬಂದಿದೆ. ಇಂಥ ಸಂದರ್ಭದಲ್ಲಿ ರಾಯರ ಶಿಷ್ಯ ಆ ಕಡೆಯಿಂದ ಬಂದಿದ್ದಾನೊಬ್ಬ. ರಾಯರ ಶೇಷ ವಸ್ತ್ರ ಏನಿದೆ, ಅವರು ಹೊದ್ಕೊಳ್ಳುವಂತಹ ವಸ್ತ್ರ, ಆ ವಸ್ತ್ರವನ್ನ ಶೋಧನೆ ಮಾಡಬೇಕು, ಒಗಿಬೇಕು ಅಂತ ಹೇಳಿ ಕಲ್ ಬಂಡೆ ಮೇಲೆ ಆ ವಸ್ತ್ರವನ್ನು ತಗೊಂಡು ಒಗಿಲಿಕ್ಕೆ ಅಂತ ಆ ಕಡೆ ಬಂದಿದ್ದಾನೆ. ಅವನಿಗಿದೆಲ್ಲ ವಿಷಯ ತಿಳಿತಾ ಇದೆ, ಕೇಳಿಸ್ತು. ಅವನು ಶೇಷ ವಸ್ತ್ರನ ಒಗಿತಾ ಇದ್ನಲ್ಲ, ಅವನು ವಾಪಸ್ಸು ಹೋಗ್ಬೇಕಾದ್ರೆ ತಾನೊಂದು ಮಾತು ಹೇಳ್ತಾನೆ ಅಲ್ಲಿ ಶೋಧನೆಯನ್ನು ಮಾಡ್ತಾ, ಬ್ರಾಹ್ಮಣ ಪ್ರಿಯರೇ ಅಂತ ಹೇಳ್ತಾರೆ. ಬ್ರಾಹ್ಮಣ ಪ್ರಿಯರೇ ಅಂದ್ರೆ ಏನರ್ಥ? ನೀವೆಲ್ಲ ಎಲ್ಲಾ ಬ್ರಾಹ್ಮಣರಿಗೂ ಪ್ರಿಯರು. ಯಾಕೆ ಅಂದ್ರೆ ನೀವೆಲ್ಲಾ ಕಡೆ ಭೋಜನಕ್ಕೆ ಹೋಗ್ತಾ ಇರ್ತೀರಿ, ನೀವು ಬ್ರಾಹ್ಮಣ ಪ್ರಿಯರು. ಇಂಥ ನಿಮಗೆ ಭೋಜನ ಪ್ರಿಯ ಅಂತ ಕರಿಬೇಕು. ಭೋಜನ ಪ್ರಿಯರೇ, ಬೇಗ ಮಠಕ್ಕೆ ಬನ್ನಿ ಅಂತ. ಹೀಗೆ ಆ ಶೇಷವಸ್ತ್ರವನ್ನ ಹಿಡಿದುಕೊಂಡಿದ್ದ ಆ ರಾಯರ ಶಿಷ್ಯ ತಾನು ಮಾತಾಡ್ತಾನೆ, ಬೇಗ ಸ್ನಾನ ಮಾಡಿ ಬೇಗ ಮಠಕ್ಕೆ ಬನ್ನಿ, ಗುರುಗಳು ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನ ನೆರವೇರಿಸ್ತಾರೆ ಅಂತ. ಇದು ಹೇಳಿದ ಕೂಡಲೇ ಆಶ್ಚರ್ಯ ಆಯ್ತು. ಯಾಕಂದ್ರೆ ಇವ್ರು ಮಾತಾಡೋದು ಅವ್ನ ಕಿವಿಗೆ ಹೇಗ್ ಬಿತ್ತು? ಇವ್ರ ಪಾಡ ಗುಸು ಗುಸು ಮಾತಾಡ್ತಾ ಇದ್ರು. ಅವ್ನ ಕಿವಿ ಚುರುಕು ಅಂತ ಇಟ್ಕೊಳ್ಳೋಣ, ಎಲ್ಲ ಕಿವಿ ಕೇಳಿಸ್ಕೊಂಡ. ವಸ್ತುದ ಇವರೆಲ್ಲ ದೂರದಲ್ಲಿ ಇರ್ತಾರೆ, ಅಲ್ಲೇ ಪಕ್ಕದಲ್ಲಿ ಇರ್ತಾನ ಅವನೆಲ್ಲೋ. ಅಂಥವನು ಇವರು ಮಾತಾಡುವಂತ ಗುಸು ಗುಸು ಮಾತನ್ನ ಕೇಳಲಿಕ್ಕೂ ಅವನಿಗೆ ಶಕ್ತನಲ್ಲ ವಾಸ್ತವಿಕವಾಗಿ. ಆದ್ರೂ ತಾನು ಯಾವಾಗ ಶೇಷ ವಸ್ತ್ರವನ್ನ ಹಿಡ್ಕೊಂಡಿದ್ದ ಆಗ ಮಾತಾಡ್ದ, ಇಷ್ಟನ್ನಲ್ಲ. ಸರಿ, ಆಮೇಲೆ ಆ ಶೇಷ ವಸ್ತ್ರವನ್ನ ಕೆಳಕ್ಕೆ ಇಡ್ತಾನಂತೆ. ಇಟ್ಟಾಗೇನಾಯ್ತು? ಅವಾಗ ಅಂದ್ರಂತೆ, ಅಲ್ಲ ನಮ್ ಜೊತೆ ಏನ್ ಮಾತಾಡಿದ್ರಿ ನೀವೀಗ ಅಂತ ಈ ಬ್ರಾಹ್ಮಣರೆಲ್ಲ ಕೇಳಿದ್ರಂತೆ. ಏನ್ ಮಾತಾಡಿದ್ರಿ ನಮ್ ಜೊತೆಗೀಗ? ಭೋಜನ ಪ್ರಿಯರು ಅಂತ ನಮ್ಮನ್ನ ಆಡ್ಕೊಳ್ತೀರಾ, ಅಷ್ಟೇ ಆಡ್ಕೊಳ್ದೆ ಮಠಕ್ಕೆ ಬೇರೆ ಬನ್ನಿ, ಬಂದ್ಮೇಲೆ ರಾಯರೆಲ್ಲ ನಿಮ್ಮ ಇಷ್ಟಾರ್ಥ ನೆರವೇರಿಸ್ತಾರೆ, ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ನಮಗೆ ಜೋರ್ ಮಾಡ್ತೀರಾ ಅಂತ ಇವರು ಪ್ರತಿಯಾಗಿ ಬ್ರಾಹ್ಮಣರೆಲ್ಲ ಮಾತಾಡ್ತಾರೆ. ಮಾತಾಡಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನ್ ಮಾತಾಡದ್ನ ಇದುವರೆಗೂ? ನಾನೆಲ್ಲಿ ಮಾತಾಡ್ತೇನೆ ನಿಮ್ ಜೊತೆಗೆ? ನನ್ನ ಪಾಡು ನನ್ನ ಕೆಲಸ ಏನಿದೆಯೋ ಅದನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ನೀವ್ ಯಾರೋ ನನಗ್ ಗೊತ್ತಿಲ್ಲ, ನನಗೂ ನಿಮಗೂ ಈ ಹಿಂದೆ ಪರಿಚಯ ಇರ್ಲಿಲ್ಲ, ಮತ್ ಯಾಕೆ ಹೀಗೆ ಮಾತಾಡ್ತಾ ಇದ್ರಿ ಅಂತ ತಾನು ತನ್ನ ಪಾಡಿಗೆ ತನ್ನ ಕಾರ್ಯದಲ್ಲಿ ಮುಳುಗದ. ಬ್ರಾಹ್ಮಣರಿಗೆ ಅನ್ನಿಸ್ತಾ 3 ಜನಕ್ಕೆ ಇವನೇನೋ ಹುಚ್ಚ ಇರ್ಬೇಕು, ಒಂದ್ಸಲಿ ಹಂಗ್ ಮಾತಾಡ್ತಾನೆ, ಒಂದ್ಸಲಿ ಹಿಂಗ್ ಮಾತಾಡ್ತಾನೆ. ಈಗ ತಾನೇ ಅವನೇ ಮಾತಾಡಿತ್ತು, ನಾವು 3 ಜನನು ಅದಕ್ಕೆ ಸಾಕ್ಷಿ ಅಲ್ವೇನೋ ಅಂತ ಪರಸ್ಪರ ಮಾತಾಡ್ಕೊಂತಾರೆ ಬ್ರಾಹ್ಮಣರು. ಅವಾಗ ಹೌದೌದೌದು ಮಾತಾಡಿ ಸತ್ಯ ತಾನೆ, ನಮ್ಗೇನ್ ಭ್ರಮೆ ಇಲ್ಲ, ನಾವೇನ್ ಕನಸ್ಕಾಣ್ತಾ ಕೂತಿಲ್ಲ, ನಿಜ ತಾನೇ ಇದೆಲ್ಲ ನಡೆದಿದ್ದು ಅಂತ. ಅಷ್ಟೊತ್ತಿಗೆ ಅವನಿಗೆ ಬುದ್ಧಿ ಭ್ರಮೆ ಇರಬೇಕು, ಇರ್ಲಿ ಬಿಡು ಅಂತ ಒಬ್ಬೊಬ್ಬರೇ ಪರಸ್ಪರ ಮಾತಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆಗ ಅವನು ಪೂರ್ತಿ ಎಲ್ಲ ಒಗದಾಯ್ತು, ಶೇಷವಸ್ತ್ರವನ್ನೆಲ್ಲ ಮೈ ಮೇಲೆ ಹಾಕೊಂಡಿದ್ದಾನೆ, ಅಂದ್ರೆ ಧರಿಸಿದ್ದಾನೆ. ಧರಿಸಿ ಅವನು ಹೋಗ್ತಾ ಇದ್ದಾನೆ ಶೇಷವಸ್ತ್ರವನ್ನು ಹಿಡ್ಕೊಂಡು.
ಆಗ ಹೋಗ್ಬೇಕಾದ್ರೆ ಮತ್ತೆ ತಿರುಗ್ದಂತೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ ನಿಮ್ಗೆ, ಬೇಗ ಬನ್ನಿ ಮಠಕ್ಕೆ ಸ್ನಾನ ಮುಗಿಸ್ಕೊಂಡು ಅಂತ ಮತ್ತೆ ಅಂದನಂತೆ. ಅಂದ ಕೂಡಲೇ ಏನೋ ಇವ್ರಿಗೆ ಆಶ್ಚರ್ಯವೋ ಆಶ್ಚರ್ಯ, ಇವ್ನಿಗೆ ಏನಾಗ್ತಾ ಇದೆ, ಒಂದ್ ಕ್ಷಣ ಹೀಗಿರ್ತಾನೆ, ಇನ್ನೊಂದು ಕ್ಷಣ ಹೀಗಿರ್ತಾನೆ, ನಿಮ್ಮ ಇಷ್ಟಾರ್ಥ ಬೇಗ ನೆರವೇರುತ್ತೆ, ಬೇಗ ಓಡ್ ಬನ್ನಿ ಸ್ನಾನ ಮುಗಿಸ್ಕೊಂಡು ಅಂತ. ಇಷ್ಟು ಹೇಳಿದ ಮೇಲೆ ಬ್ರಾಹ್ಮಣರಿಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ನಾವು ಅಂದುಕೊಂಡಿದ್ದನ್ನ ಒಮ್ಮೆ ಇವನು ಹೇಳ್ತಾನೆ, ಮತ್ತೊಮ್ಮೆ ಸುಮ್ಮನಾಗ್ತಾನೆ, ಯಾಕೆ ಈ ರೀತಿ ಆಗ್ತಾ ಇದೆ? ಅವಾಗ ಒಬ್ಬ ಬ್ರಾಹ್ಮಣ, ಅವನು ಯಾರು ಅಪೇಕ್ಷೆ ಇಟ್ಕೊಂಡಿರ್ಲಿಲ್ವಲ್ಲ ಅಂಥವನು ಯೋಚನೆ ಮಾಡ್ತಾನೆ. ನೋಡಿ, ಇದೆಲ್ಲ ಏನಕ್ಕೆ ಗೊತ್ತಾ? ಇದೆಲ್ಲ ಅವನು ನುಡಿತಾ ಇರೋದಲ್ಲ. ಅವನಿಗೆ ಯಾವಾಗ ಶೇಷವಸ್ತ್ರದ ಸಂಪರ್ಕ ಬಂತೋ, ರಾಯರ ವಸ್ತ್ರ ಹಿಡಿತಾನೋ, ಆಗ ಅವನ ಕೈಲಿ ಇದೆಲ್ಲ ಮಾತಾಡಿಸ್ತಾ ಇದೆ ಆ ಶೇಷವಸ್ತ್ರ. ಯಾವಾಗ ಅವನು ಶೇಷವಸ್ತ್ರವನ್ನ ಕಲ್ಲು ಬಂಡೆ ಮೇಲೆ ಇಡ್ತಾನೋ, ಅವನು ಧರಿಸಿಲ್ಲ, ಮೈ ಮೇಲೆ ಅವನ ವಸ್ತ್ರವನ್ನು ಹಿಡ್ಕೊಂಡಿಲ್ಲ, ಆಗ ಅವನೇನು ಮಾತಾಡ್ತಾ ಇಲ್ಲ. ಇದನ್ನ ಗಮನಿಸಿದ್ರೆ ಗೊತ್ತಾಗತ್ತೆ, ದೊಡ್ಡವ್ರ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದೆಲ್ಲ ಶೇಷವಸ್ತ್ರದ ಪ್ರಭಾವ. ರಾಯರಲ್ಲಿಲ್ಲ, ರಾಯರ ವಸ್ತ್ರ ಇದೆ, ವಸ್ತ್ರನೇ ಮಾತಾಡ್ತಾ ಇದೆ. ಹೀಗೆ ಅಂದ್ರೆ ಏನು? ಅವನ ಮುಖಾಂತರ ಮಾತಾಡಿಸ್ತಾ ಇದೆ. ಅಂದ್ರೆ ಎಷ್ಟು ಶಕ್ತಿ ಆ ರಾಯರ ವಸ್ತ್ರಕ್ಕಾಗ್ಬೋದು, ಅವ್ರು ಬಳಸುವಂತ ಕಮಂಡಲುವಿಗಾಗ್ಬೋದು, ಅವರ ಪಾದುಕೆಗಾಗ್ಬೋದು. ಏನು ರಾಯರೇ ಅಲ್ಲಿ ಇರ್ಬೇಕು ಅಂತಿಲ್ಲ, ರಾಯರ ವಸ್ತ್ರ, ರಾಯರ ಪಾದುಕೆ ಇವೆಲ್ಲ ಮಾತಾಡುತ್ತೆ. ಆ ಶಕ್ತಿ ಇದೆ, ಅಷ್ಟು ಸನ್ನಿಧಾನ, ಅಂಥ ಜಾಗೃತ ಸನ್ನಿಧಾನ. ಆ ವಸ್ತ್ರವನ್ನ ಹೊತ್ತ ಆ ಶಿಷ್ಯ ತಾನು ಈ ರೀತಿ ಎಲ್ಲ ಮಾತಾಡ್ತಾನೆ ಅಂದ್ರೆ ಆ ವಸ್ತ್ರದ ಮಹಿಮೆ ಇನ್ನೆಷ್ಟು. ಅಂದ್ರೆ ದೊಡ್ಡವರು ಬಳಸುವಂತ ವಸ್ತುಗಳಲ್ಲೂ ಕೂಡ ಅಂಥ ಒಂದು ವಿಶೇಷವಾದ ಶಕ್ತಿ ಇರುತ್ತೆ, ಸುಮ್ಮನೆ ಅಲ್ಲ. ಆ ತಪಸ್ಸಿನ ಶಕ್ತಿ ಪ್ರಭಾವ ಅದ್ರ ಮೇಲೂ ಸಂಕ್ರಮಣ ಆಗ್ಬಿಟ್ಟಿರುತ್ತೆ, ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ ಆ ರೀತಿ. ಸರಿ, ಇಷ್ಟಾಗಿ ಇವರೆಲ್ಲ ಮಾತಾಡ್ಕೊಂಡಲ್ಲ ಬ್ರಾಹ್ಮಣರು. ಏನು ನಿಮ್ಮ ಮನೋರಥ ಪೂರ್ಣ ಆಗುತ್ತೆ, ಬನ್ನಿ ಬನ್ನಿ ಅಂತ ಇವನು ಹೇಳ್ತಾ ಇದ್ದಾನೆ. ಆಯ್ತು, ಸರಿ ನಾವು ಬರ್ತೀವಿ ಅಂತ ಅಂದ್ರಂತೆ ಈ ಬ್ರಾಹ್ಮಣರು. ಆಮೇಲೆ ಈ ಶೇಷವಸ್ತ್ರ, ಸುಮಾರು ವಸ್ತ್ರಗಳನ್ನ ಅವನು ಧರಿಸಿರೋನು, ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ ಅಷ್ಟೊಂದು ವಸ್ತ್ರಗಳನ್ನ. ಆಗ ಎಲ್ಲ ಒಂದ್ ಕಡೆ ಇಟ್ತಾನಂತೆ, ಮತ್ತೆ ಇಟ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾನಂತೆ. ಆಗ ಅಂತಾನಂತೆ, ನೀವ್ ಯಾರು ನನಗೆ ಗೊತ್ತಿಲ್ಲ, ಯಾಕೆ ಬಂದಿದ್ದೀರಿ ಇಲ್ಲ ಅಂತ ಕೇಳ್ತಾನ. ಮತ್ತೆ ಇವ್ರಿಗೆ ಪೂರ್ತಿ ಗೊತ್ತಾಗ್ಬಿಡುತ್ತೆ, ಇದು ಏನೋ ಆಗಿದೆ, ಈ ವಸ್ತ್ರ ಹಿಡ್ಕೊಂಡಾಗ ಮಾತಾಡ್ತಾನೆ, ಬಿಟ್ಟಾಗಿ ಇವನು ಮಾತಾಡಲ್ಲ ಅಂತ ಪೂರ್ಣ ಖಾತ್ರಿ ಆಯ್ತು. ಸರಿ ಆಯ್ತು, ನಾವು ಬರ್ತೀವಿ ಅಂತ ಹೇಳಿ ಈ ಶಿಷ್ಯೋತ್ತಮರೆಲ್ಲ, ಅಂದ್ರೆ ಈ ಬ್ರಾಹ್ಮಣೋತ್ತಮರೆಲ್ಲ ತಾವು ಆಯ್ತು ಅಂತ ಮಠಕ್ಕೆ ಬರ್ತೀವಿ ಅಂತ ಸ್ನಾನ ಮುಗಿಸ್ಕೊಂಡು ಬಂದಾಗ ರಾಯರು ಅಲ್ಲಿ ದೇವರಿಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ರು. ಎಲ್ಲ ಪೂಜೆ ಮುಗಿತು, ತೀರ್ಥ ಪ್ರಸಾದ ಎಲ್ಲ ವ್ಯವಸ್ಥೆ ಆಗ್ಬೇಕಾಗಿದೆ. ಆಗ ಆ 3 ಜನ ಬ್ರಾಹ್ಮಣರನ್ನು ಕರೆದು ಅವರಿಗೆ ತೀರ್ಥ ಇತ್ಯಾದಿಗಳನ್ನ ನೀಡಬೇಕು. ಅದಕ್ಕೋಸ್ಕರ ಕೂಡಿಸ್ಬೇಕಲ್ಲ ಭೋಜನಕ್ಕೆ, ಅವ್ರಿಗೆಲ್ಲ ಸಿದ್ಧತೆ ಮಾಡಿ ಅಂತೆಲ್ಲ ಮುಂಚೆ ಮಾಡಿಸಿರ್ತಾರೆ. ಅದಕ್ಕನುಗುಣವಾಗಿ ಅವರಿಗೆ ಗಂಧ, ಅಕ್ಷತೆ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಶಿಷ್ಯಂದ್ರು ನೀಡುತ್ತಾರೆ. ಅದನ್ನೆಲ್ಲ ಅವರು ಧರಿಸ್ತಾರೆ. ಧರಿಸೆಲ್ಲ ಆದ ಮೇಲೆ ಎಲೆ ಮುಂದೆ ಕೂತಿದ್ದಾರೆ. ಊಟ ಪ್ರಾರಂಭ ಆಯ್ತು. ಊಟ ಪ್ರಾರಂಭ ಆದ್ಮೇಲೆ ಮಧ್ಯದಲ್ಲಿ ಶ್ರೀಪಾದಂಗಳವರು ಅಂದ್ರೆ ರಾಯರು ಬಂದು ಈ ಮೊದಲನೇ ಎಲೆಯಲ್ಲಿ ಕೂತಿದ್ದಾನಲ್ಲ ಬ್ರಾಹ್ಮಣ, ಇವನಿಗೆ ಶಾವಿಗೆ ಪಾಯಸ ಹಾಕ್ರಿ ಅಂತಂದ್ರೆ, ಇನ್ನೊಬ್ಬನಿಗೆ ಜಿಲೇಬಿ ಹಾಕ್ರಿ ಅಂತ, ಪಕ್ಕದಲ್ಲಿ ಇನ್ನೊಬ್ಬ ಇತ್ತು ಅವನಿಗೆ, ಇನ್ನೊಬ್ಬನಿಗೆ ಲಡ್ಡು ಹಾಕ್ರಿ ಅಂತಂದ್ರಂತೆ. ಯಥೇಚ್ಛವಾಗಿ ಹಾಕಿ ಅಂತ ಅಂದಿದ್ದಾರೆ. ಆಮೇಲೆ ಅಂತಾರಂತೆ ನಕ್ತ, ನೀವು ತುಂಬಾ ದೂರದಿಂದ ಬಂದಿದ್ದೀರಿ, ನಿಮಗೇನೇನು ಇಷ್ಟನೋ ಪದಾರ್ಥನ ಅದು ಅವಶ್ಯವಾಗಿ ನೀವೆಲ್ಲ ತಗೊಳ್ಳಿ ಅಂತ ಅಂದ್ರಂತೆ. ಇಷ್ಟ ಅಂದ ಕೂಡಲೇ ಮೈಯೆಲ್ಲ ಬೆವರು ಅಂತೆ. ಯಾರಿಗೆ? ಬ್ರಾಹ್ಮಣರಿಗೆ. ಹೆದರಿಕೆ ಶುರುವಾಯ್ತಂತೆ. ದೊಡ್ಡವರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಾರ ನಾವು ಚಿಕ್ಕ ವಿಷಯದಲ್ಲಿ, ಆದ್ರೆ ಎಂಥ ಮಹಾಮಹಿಮರು ಅದನ್ನೂ ಹಾಕ್ಸಿದ್ರು ಅಂತ ರಾಯರು. ಸಣ್ಣ ವಿಷಯ ಆಗ್ಬಹುದು, ಆದ್ರೆ ಸಣ್ಣ ವಿಷಯವನ್ನು ರಾಯರು ಲೆಕ್ಕಿಸದೆ ಆ ಬ್ರಾಹ್ಮಣರಿಗೆ ಸಂತೃಪ್ತಿ ಆಗಬೇಕು, ಬಂದವರಿಗೆ ಸಂತೃಪ್ತಿ ಆಗ್ಲಿ ಅನ್ನೋ ದೃಷ್ಟಿಯಿಂದ ತಾವು ಇಷ್ಟನ್ನ ಹೇಳಿ ನಗ್ತಾ ನಗ್ತಾ ಮುಂದೆ ಹೊರಟ್ರಂತೆ. ತಕ್ಷಣ ಆಗ್ಬಿಡ್ಲಿಲ್ಲ ಮಾತು. ಒಬ್ಬ ತೇಜಸ್ವಿ ಬ್ರಾಹ್ಮಣ ಇದ್ನಲ್ಲ, ಅವನು ಯಾರು ಇವ್ರಿಗೆಲ್ಲ ಬೈದಿದ್ನಲ್ಲ ಇನ್ನ 2 ಬ್ರಾಹ್ಮಣರಿಗೆ, ಅವನನ್ನಂತೆ ಏನಿಲ್ಲ, ನಿಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಇವರ ಜೊತೆ ನಾನು ಸೇರ್ಕೊಂಡ್ಬಿಟ್ನಲ್ಲ, ನಾನಾದ್ರೂ ಹೇಳ್ಬೇಕಾಗಿತ್ತು, ಇವ್ರ ಜೊತೆ ನಾನು ಸೇರಿದ್ದಕ್ಕೆ ನಾನು ಅಪರಾಧ ಮಾಡಿದ ಹಾಗಾಯ್ತು. ವಸ್ತುತಃ ಅವನೇನು ಅಪರಾಧ ಮಾಡಿರ್ಲಿಲ್ಲ, ಅವನೇನು ಅವ್ರಿಗೆ ಬುದ್ಧಿವಾದ ಹೇಳಿದ್ದ, ಆದ್ರೂ ಕೂಡ ಬಾಯ್ಬಿಟ್ಟು ಹೇಳ್ಬೇಕಾಯ್ತಲ್ಲ, ಅಷ್ಟು ಪ್ರಾಮಾಣಿಕ ಆಗಿದ್ರೆ. ಆದ್ರೂ ಅಂತ ಸುಮ್ಮನಾಗ್ಬಿಡ್ತಾನೆ ಅವ್ರ ಜೊತೆ ಮಾತಾಡ್ತಾ. ಅದನ್ನು ನಮ್ಮನ್ನು ಕ್ಷಮಿಸಿ ದಯವಿಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡಿ ಅಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡಿದ.
ಆಮೇಲೆ ಪಂಡಿತರಿಗೆಲ್ಲ ಆಶ್ಚರ್ಯ ಅಂತೆ, ಯಾಕೆ ಇವ್ರು ಬಂದ ಬ್ರಾಹ್ಮಣರು ರಾಯರ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದಾರೆ, ಅಪರಾಧ ಅಂತಾರೆ, ಏನಿದ್ರ ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಆಗ ಕೇಳಿದಾಗ ಎಲ್ಲ ಘಟನೆಯನ್ನ ವಿಸ್ತಾರವಾಗಿ ಹೇಳ್ತಾರೆ. ನಾವು ಅಲ್ಲಿ ಸ್ನಾನಕ್ಕೆ ಹೋದಾಗ ಹೀಗೆಲ್ಲ ಅನ್ಕೊಂಡಿದ್ವಿ, ಬಂದಾಗ ಏನೇನಾಯ್ತು, ಶೇಷವಸ್ತ್ರದ ಸಂಪರ್ಕ ಆದಾಗ ಒಂದ್ ಮಾತಾಡ್ತಾನೆ, ಬಿಟ್ಟಾಗ ಒಂದ್ ಮಾತಾಡ್ತಾನೆ ಅಂತೆಲ್ಲ ಅಂದ್ರು. ಎಲ್ಲ ಅಂದ ಮೇಲೆ ಗುರುಗಳು ಹೀಗೆ ಮಾತು ಕೊನೆಗೇನು ಈ ಊಟದ ಸಂದರ್ಭದಲ್ಲಿ ಆಡಿದ್ರು. ಇದೆಲ್ಲ ನೋಡಿದಾಗ ಏನ್ ಅರ್ಥ ಆಯ್ತು ಅಂದ್ರೆ, ದೊಡ್ಡವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಪರೀಕ್ಷೆಯನ್ನು ನಡೆದು ಹೋಯ್ತು, ಅಲ್ಲಿ ಅನುಗ್ರಹವನ್ನು ಮಾಡಿದ್ರು ರಾಯರು. ಅಂದ್ರೆ ಮಹಾಮಹಿಮರಾದ ರಾಯರ ಬಗ್ಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವ್ರಿಗೆ ಏನ್ ಬೇಕೋ ಯಾವ ಭಕ್ತನಿಗೆ ಆ ಸಂದರ್ಭದಲ್ಲಿ ಅವ್ರು ನೀಡ್ತಾರೆ. ಆದ್ರಿಂದ ಅಪರಾಧವನ್ನ ಕ್ಷಮಿಸಿ ಅಂತ ಎಲ್ಲ ಕೇಳಿದ್ರು. ನಕ್ಕದ್ರಂತೆ, ಮತ್ತೇನು ಮಾತಾಡ್ಲಿಲ್ಲ ರಾಯರು. ಆಗ್ಲೂ ಕೂಡ ಏನು ಮಾತಾಡ್ದೇನೆ, ಏನು ಉಪದೇಶ ಕೊಡ್ಲಿಲ್ಲ, ನೀವಿನ್ ಮುಂದೆ ದೊಡ್ಡವನ್ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾನ್ ದೊಡ್ಡವನು, ನನ್ ಪರೀಕ್ಷೆ ಮಾಡ್ಬೇಡಿ, ಹೀಗೆಲ್ಲ ಹೇಳಲಿಲ್ಲ. ಅವ್ರೇನಂದ್ರು, ಫಲಮಂತ್ರಾಕ್ಷತೆ ಕೊಟ್ಟು ಒಳ್ಳೆ ಸಂಭಾವನೆ ಕೊಟ್ಟು ಆ ಬ್ರಾಹ್ಮಣರಲ್ಲಿ ಒಬ್ಬ ತೇಜಸ್ವಿ ಬ್ರಾಹ್ಮಣ, ಅಂದ್ರೆ ಯಾವ ಬ್ರಾಹ್ಮಣ ಇನ್ನಿಬ್ರಿಗೂ ಉಪದೇಶ ಕೊಟ್ಟು ಅಪರಾಧ ಆಯ್ತು ಕ್ಷಮಿಸಿ ಅಂತೆಲ್ಲ ಕೇಳಿದ್ನಲ್ಲ, ಯಾಕಂದ್ರೆ ಅವ್ರ ಜೊತೆ ನಾನು ಅಪರಾಧ ಮಾಡ್ಬಿಟ್ಟಿದ್ದೀನಿ ಅಂತ ಅವನ ಬಳಿ ಬಂದು ಹೇಳ್ತಾರೆ. ಆ ಬ್ರಾಹ್ಮಣ ಯಾರು ಅಂದ್ರೆ ತಿಮ್ಮಣ್ಣ ಭಟ್ಟ ಅಂತ ಆ ಬ್ರಾಹ್ಮಣನ ಹೆಸರಂತೆ. ಆ ತಿಮ್ಮಣ್ಣ ಭಟ್ಟನಿಗೆ ರಾಯರು ಒಂದು ಅನುಗ್ರಹ ಮಾಡ್ತಾರೆ. ನೀನು ಭಾಗ್ಯಶಾಲಿ, ಹೀಗೆ ಎಲ್ಲ ಆಗಬೇಕು ಅಂತ ದೇವರ ಸಂಕಲ್ಪ ಇತ್ತು, ಆಗಿದೆ, ಯೋಚನೆಯನ್ನ ಮಾಡಬೇಡ. ಆದರೆ ಇನ್ನು ಮುಂದೆ ನಿಮ್ಮ ವಂಶಕ್ಕೆ ಹಾಗೆ ನಿಮಗೆ ವಿಶೇಷವಾಗಿ ನನ್ನ ಸೇವಾ ಭಾಗ್ಯ ದೊರಕತ್ತೆ ಅಂತ ಒಂದು ಮಾತನ್ನ ಹೇಳಿದ್ರಂತೆ. ಈ ಮಾತನ್ನ ಹೇಳಿ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ಬಿಟ್ಟು, ಅರ್ಥ ಆಗ್ಲಿಲ್ಲ ಈ ಮಾತಿಗೆ ಏನ್ ಅರ್ಥ ಅಂತ. ಆವಾಗ ಅರ್ಥ ಆಗ್ಲಿಲ್ಲ, ಆಮೇಲೆ ಅರ್ಥ ಆಯ್ತಂತೆ. ಏನ್ ಆಮೇಲೆ ಅರ್ಥ ಆಯ್ತು ಅಂದ್ರೆ, ಈ ತಿಮ್ಮಣ್ಣ ಭಟ್ಟರು ಅಂತ ಏನಿದಾರಲ್ಲ, ಇವರು ಈ ಆದವಾನಿಯ ದಿವಾನ್ ಅಂದ್ರೆ ವೆಂಕಣ್ಣ ಪಂತ ಏನಿದಾನೆ, ಅವನ ಮನೆಯ ಪುರೋಹಿತರಾಗಿ ಸೇರ್ಕೊಳ್ತಾನ. ಸೇರ್ಕೊಂಡು ಕೊನೆಗೆ ಎಲ್ಲಿ ತನಕ ಬಂತು ಅಂದ್ರೆ, ಅದೇ ತಿಮ್ಮಣ್ಣ ಭಟ್ಟನ ಸೇವೆ ಎಲ್ಲಿಗಾಯ್ತು ಅಂದ್ರೆ ಸಮರ್ಪಣೆ, ರಾಯರು ಯಾವಾಗ ಸಶರೀರರಾಗಿ ವೃಂದಾವನ ಪ್ರವೇಶವನ್ನ ಮಾಡ್ತಾರೋ, ಆಮೇಲೆ ಯೋಗೀಂದ್ರ ತೀರ್ಥರ ಆಜ್ಞಾ ಪ್ರಕಾರವಾಗಿ ಆ ವೆಂಕಣ್ಣ ಪಂತ ಪ್ರಾರ್ಥನೆ ಮಾಡೋ ಕ್ರಮದಲ್ಲಿ ಆ ಯೋಗೀಂದ್ರ ತೀರ್ಥರ ಅಪ್ಪಣೆಯಿಂದ ಅವನು ರಾಯರ ಬೃಂದಾವನದ ಅರ್ಚಕನಾಗಿ ತಾನು ಸೇವೆಯನ್ನ ಸಲ್ಲಿಸುವಂತಹ ಒಂದು ಸೌಭಾಗ್ಯವನ್ನ ಪಡಿತಾನೆ. ನಂತರ ಅವರ ಮನೆಯವರುಗಳೇ ಈ ಇಂದಿನ ದಿವಸದವರೆಗೂ ಕೂಡ ಆ ರಾಯರ ವಿಶೇಷವಾದ ಕೈಂಕರ್ಯವನ್ನ ಮಾಡ್ತಾ ಇದ್ದಾರೆ ಅಂತ. ಆ ಬಂದ ಬ್ರಾಹ್ಮಣರಲ್ಲಿ ಒಬ್ಬ ನಿಷ್ಠಾವಂತ ಬ್ರಾಹ್ಮಣ ಏನಿದ್ದ, ಅವನಿಗೆ ರಾಯರು ಅನುಗ್ರಹಿಸಿದ್ದೇನು ಅಂದ್ರೆ, ಮುಂದೆ ಇವರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಆ ಬೃಂದಾವನದ ಅರ್ಚಕರ ಮನೆತನವಾಗಿ ಅದು ಪರಿಣಾಮ ಆಯಿತು ಅಂತ ತಾತ್ಪರ್ಯ. ಅಂಥ ಮನೆತನ ಏನಿದೆ, ಆ ಮನೆತನದ ತಿಮ್ಮಣ್ಣ ಭಟ್ಟರಿಗೆ ಇದೊಂದು ಅನುಗ್ರಹ ಮಾಡಿದ ಒಂದು ವಿಶೇಷವಾದ ಸಂಗತಿ. ಅದ್ರ ಜೊತೆಗೆ ಇನ್ನಿಬ್ಬರು ಬ್ರಾಹ್ಮಣರು ತಾವು ಭೋಜನದಲ್ಲೇ ತೃಪ್ತಿ ಪಟ್ಟರು, ಆ ಭೋಜನವನ್ನು ದೊರಕಿಸಿಕೊಟ್ರು, ಅವ್ರಿಗೂ ವಿಶೇಷ ಅನುಗ್ರಹ ಮಾಡಿದ್ರು. ಆದ್ರೆ ಅದರಲ್ಲಿ ಒಂದು ನಿಷ್ಠಾವಂತ ಈ ಬ್ರಾಹ್ಮಣನಿಗೆ ತಾವು ಮಾಡಿದ ದಿವ್ಯ ಅನುಗ್ರಹ ಇದೆಯಲ್ಲ, ಅದು ದೊಡ್ಡ ಭಾಗ್ಯ. ಯಾರಿಗ್ ಸಿಗತ್ತೆ ರಾಯರ ಅರ್ಚನೆ ಮಾಡುವಂತಹ ಭಾಗ್ಯ, ಅದು ವೃಂದಾವನಕ್ಕೆ ಅರ್ಚನೆ ಮಾಡುವಂತಹ ಭಾಗ್ಯ. ಅಂಥ ಭಾಗ್ಯವನ್ನ ಪಡೆದ್ರು ತಿಮ್ಮಣ್ಣ ಭಟ್ಟರು, ಅವರ ವಂಶಿಕರು. ಹೀಗೆ ಈ ಘಟನೆಯಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂದ್ರೆ, ದೊಡ್ಡವರನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬಾರ್ದು. ಅವರಿಗೆ ಗೊತ್ತಿರತ್ತೆಲ್ಲ, ಅವರ ವಸ್ತ್ರಕ್ಕೂ ಗೊತ್ತಿರತ್ತೆ. ಆದ್ರಿಂದಲೇ ರಾಯರ ಮೂರ್ತಿ ನಮ್ಮ ಮನೆಯಲ್ಲಿದೆ, ರಾಯರ ಪ್ರತಿಮೆ ನಮ್ಮ ಮನೆಯಲ್ಲಿದೆ, ರಾಯರ ವೃಂದಾವನವನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಟಿದ್ದೀವಿ ಅಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ ನಾವೇನೇನ್ ಮಾಡ್ತೀವಿ, ನಮ್ಮ ಬಗ್ಗೆ ಎಲ್ಲ ಗೊತ್ತು ಅವ್ರಿಗೆ. ರಾಯರ ವಸ್ತ್ರನೇ ಮಾತಾಡತ್ತೆ, ಅವರ ಪಾದುಕೆನೆ ಮಾತಾಡತ್ತೆ. ನಾವ್ ಇಲ್ಲಿ ಕೂತ್ರು ರಾಯರು ನಮ್ಗೆ ಅನುಗ್ರಹ ಮಾಡ್ತಾರೆ ಅಂದ್ರೆ ಏನರ್ಥ, ನಮ್ಮ ದೇಹದ ಒಳಗಡೆನೂ ಇರ್ತಾರೆ, ನಮ್ಮ ಹೊರಗಡೆನೂ ಇರ್ತಾರೆ, ನಮ್ಮನ್ನು ಗಮನಿಸ್ತಾ ಇರ್ತಾರೆ ರಾಯರು. ಅದರಿಂದ ಅವ್ರಿಗೆಲ್ಲ ಗೊತ್ತಿದೆ. ಆದರೆ ಯಾವಾಗ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ನಮ್ಮ ಕರ್ಮ ಎಲ್ಲ ಒಗ್ಗೂಡತ್ತಲ್ಲ ಸರಿಯಾಗಿ, ಆಗ ಫಲ ಕೊಡ್ಲಿಕ್ಕೆ ಅವರು ಕಾಯ್ತಾ ಇರ್ತಾರೆ ಮಂತ್ರಾಕ್ಷತೆಯನ್ನ ಕೊಟ್ಟು. ಅದಕ್ಕೋಸ್ಕರ ಕಾಯ್ಬೇಕಾಗಿ ಬರುತ್ತೆ. ಅದರಿಂದ ದೊಡ್ಡವರನ್ನ ನನಗೇನಾರು ಈ ತರ ಮಾಡಿದ್ರೆ ಆಗ ಅವರು ಮಹಾಮಹಿಮನನ್ನು ಒಪ್ಕೊಳ್ತೀನಿ ನಾನು, ಇಲ್ಲಾಂದ್ರೆ ಒಪ್ಕೊಳ್ಳಲ್ಲ ಅಂತ ಹೀಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಇದೊಂದು ಸುಂದರವಾದ ಉದಾಹರಣೆ. ಅಂತೂ ರಾಯರು ಸಣ್ಣ ಒಂದು ಅಭಿಲಾಷೆಯನ್ನು ಕೂಡ, ಒಂದು ತಿಂಡಿ, ಒಂದು ತಿನಿಸು ತಿನ್ನೋದ್ರ ಬಗ್ಗೆ ಅದನ್ನು ಅವರು ಅನುಗ್ರಹಿಸಿದ ಘಟನೆಯನ್ನ ಸ್ಮರಿಸಿಕೊಂಡ್ರೆ ಎಂಥ ಕರುಣಾಶಾಲಿಗಳು ರಾಯರು. ಒಂದು ಸಣ್ಣ ವಿಷಯಕ್ಕೂ ಕೂಡ ಭಕ್ತರಿಗೆ ಬೇಜಾರು ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಂಥ ಕೃಪಾಳುಗಳು ನಮ್ಮ ಶ್ರೀ ರಾಯರು ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ
ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.